ಲಕ್ಷ್ಮಣ್ ಅವರಾಗಲಿ ಇವತ್ತು ಸುರೇಶ್ ಅವರಾಗಲಿ ಸುರೇಶ್ ಅವರು ಹೇಳುವಂಥದ್ದು ಈ ಗಲಭೆಯನ್ನು ಮಾಡ್ತಿರೋ ಕುಮಾರಸ್ವಾಮಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾರು ಲಕ್ಷ್ಮಣ? ಸರಿಯಪ್ಪ, ನಾನು ಕೊಟ್ಟಿದ್ದೀನ? ಅಲ್ಲ, ಅಂದರೆ ನಿಮ್ಮ ನಾಯಕರುಗಳಲ್ಲ ಸರ್, ನಿಮ್ಮ ಪಕ್ಷದ. ಒಂದು ನಿಮಿಷ, ಈಗ ಅವರು ಹೇಳೋರೆ ಸರ್ಕಾರನೇ ಇದಕ್ಕೆಲ್ಲ ಹೊಣೆ ಅಂತ ಕುಮಾರಸ್ವಾಮಿ, ಅದಕ್ಕೆ ಏನು ಮಾಡೋದು? ಆಮೇಲೆ BJPಯವರು ಹೇಳೋರೆ, CT ರವಿ ಅವ್ರದ್ದು ಒಂಥರ ಹೇಳೋರೆ. ಈಗ ನನಗೆ ಬೇಕಾಗಿರೋದು ನಾಗಮಂಗಲ ಮಂಡ್ಯ ಜಿಲ್ಲೆ ಜನ ನನಗೆ ಬೇಕು. ಹೊರಗಡೆಯವರು 100 ಥರ ಮಾತಾಡ್ತಾರೆ. ನಾನೀಗ ಹೌದು, ಕೆಲವು ಇನ್ಸಿಡೆಂಟ್ ಇದ್ದಾವೆ. ಯಾರು ಪ್ರಪ್ರಥಮವಾಗಿ ಬೆಂಕಿ ಹಾಕಿದ್ರು, ಯಾವ ಅಂಗಡಿಗೆ ಹಾಕಿದ್ರು ಎಲ್ಲ ಇದೆ. ನಾನು ಈ ಟೈಮ್ನಲ್ಲಿ ಕಮ್ಯುನಿಟಿ ವೈಸ್ ಮಾತಾಡೋಕ್ಕೂ ತಯಾರಿಲ್ಲ, ಪಕ್ಷದ ವೈಸು ಮಾತಾಡೋಕ್ಕೆ ರೆಡಿ ಇಲ್ಲ. ಯಾಕೆ ಅಂದರೆ ಫಸ್ಟು ನನಗೆ ಬೇಕಾಗಿರೋದು ತಾಲೂಕಿನ ಸುವ್ಯವಸ್ಥೆ. ಸೊ ಆಮೇಲೆ ಉಳಿದದ್ದೆಲ್ಲ ಎನ್ಕ್ವೈರಿ ಮಾಡಿಸೋಣ ಡೀಟೈಲ್. ಪೊಲೀಸು ಮೊದಲನೇ ಹಂತದಲ್ಲಿ FIR ಹಾಕಿದ್ದಾರೆ, ಅರೆಸ್ಟ್ ಮಾಡಿದ್ದಾರೆ, ಜುಡಿಷಿಯಲ್ ಕಸ್ಟಡಿಗೂ ಹೋಗಿದೆ. ಇನ್ನೂ ಒಂದು ಹೈ ಲೆವೆಲ್ ಕಮಿಟಿನೂ ಬೇಕಾದ್ರೆ ಕಾನ್ಸ್ಟಿಟ್ಯೂಟ್ ಮಾಡಿ ಎನ್ಕ್ವೈರಿ ಮಾಡೋಣ. ಮಾಡ್ದಲೇ ನಾವು ಮಾತನಾಡ್ತಕ್ಕಂಥ ಸೂಕ್ತ ಅಲ್ಲ. ನಾನು ಇಲ್ಲಿ ಪಕ್ಷ ಮತ್ತು ಕಮ್ಯುನಿಟಿನ ಬೆರೆಸಕ್ಕೆ ಹೋಗಲ್ಲ. ಮತ್ತು ಯಾರು ಮಾತಾಡಿದರು ಮತ್ತು ಅವ್ರಿಗೆ ಹೇಳ್ಬೇಕಾಗಿತ್ತು ನೀವು. ಇಲ್ಲಿ ಬಂದು ನಾಗಮಂಗಲದಲ್ಲಿ ಚನ್ನಪಟ್ಟಣದ ಎಲೆಕ್ಷನ್ ಮಾತಾಡ್ತಾರೆ ಅಂದರೆ ಒಬ್ಬರು ಮಾಜಿ ಮುಖ್ಯಮಂತ್ರಿ ಏನು ನನ್ನಂಗೆ ಆರ್ಡಿನರಿ ಮಂತ್ರಿನ ಅವರು 2 ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರಿಗೆ ನಾನು ಉತ್ತರ ಕೊಡಬೇಕಾ? ನೀವೇ ಹೇಳಿ ನೋಡೋಣ, ಸಜೆಷನ್ ಮಾಡಿ. ಅವ್ರು ಇಲ್ಲಿ ಬಂದು ನಾಗಮಂಗಲ ಜನಕ್ಕೆ ಏನು ಸಂದೇಶ ಕೊಡಬೇಕು? ಎಲ್ಲ ಸಮಾಧಾನ ಆಗಿರಿ, ಇದು ಆಗಬಾರ್ದಾಗಿತ್ತು. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳೋದಕ್ಕೆ ಅಧಿಕಾರಿಗಳಿಗೆ ನಾನು ಸೀರಿಯಸ್ ಆಗಿ ಯಾರು ಕಾನೂನು ತಪ್ಪು ಮಾಡಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಹೇಳ್ತೀನಿ. ಸರ್ಕಾರ ಪರಿಹಾರ ಕೊಡಿ. ನಾನೇನು ಹೇಳಿದೆ ಇವತ್ತು, ಸರ್ಕಾರದ ಅಶೋಕ್ ಅವರು ಕೇಳೋರಂತೆ, ಎಲ್ಲಿಂದ ಪರಿಹಾರ ಕೊಡ್ತೀರಾ, ಯಾವುದ್ರಲ್ಲಿ ಕಳಿಸ್ತೀರಾ ಅಂತ ಎಲ್ಲ ಅಧಿಕಾರಿಗಳನ್ನ ಕೇಳಿದ್ದಾರೆ. ಯಾವುದರಲ್ಲಿ ಕಾನೂನಿನ ಅವಕಾಶ ಇಲ್ಲ. ಆದ್ರೂ ಇವತ್ತು ಆಗಿರ್ತಕ್ಕಂಥ ಆರ್ಥಿಕ ನಷ್ಟವನ್ನು ಕನಿಷ್ಠ ಪ್ರಮಾಣದಲ್ಲಿ ಭರಿಸಲಿಕ್ಕೆ ನಾನು ಮುಖ್ಯಮಂತ್ರಿಯವ್ರಿಗೆ ಒಪ್ಪಿಸಿದ್ದೀನಿ. ಸೊ ರಿಪೋರ್ಟ್ ತೊಗೊಂಡು ಮುಖ್ಯಮಂತ್ರಿ ಸರ್ಕಾರದಲ್ಲೂ ಸಹ ಪರಿಹಾರ ಕೊಡ್ತೀವಿ. ನಾನು ವೈಯಕ್ತಿಕವಾಗಿ ಕೊಡ್ತೀನಿ ಅಂತ ಹೇಳಿದ್ದೀನಿ ನಾನು ಮೊನ್ನೆ. ಈಗ ನೆನ್ನೆ ಕೊಟ್ಟಿದ್ದಾರೆ, ಧನ್ಯವಾದಗಳು. ಕೊಟ್ಟದ್ದು ತಪ್ಪೇನಲ್ಲ. ಕುಮಾರಸ್ವಾಮಿಯವರು ಒಂದಷ್ಟು ಜನ ಪರಿಹಾರ ಕೊಟ್ಟಿದ್ದಾರೆ, ಕೊಡಲಿ, ಸಂತೋಷ. ಆದರೆ ಅವ್ರು ಮಾತನಾಡೋನಾಗ ನಾಗಮಂಗಲ ಜನಕ್ಕೆ ಶಾಂತಿ ಮಾಡೋದಕ್ಕೆ ಸಂದೇಶ ಕೊಡಬೇಕೇ ವಿನ ಇದು ರಾಜಕಾರಣ. ನೀವು ಹೇಳ್ತೀರ ಲಕ್ಷ್ಮಣ್ ಕೊಟ್ಟದ್ದು. ಲಕ್ಷ್ಮಣ ಒಬ್ಬ ಸಾಮಾನ್ಯ ಕಾಂಗ್ರೆಸ್ಸಿನ ಕಾರ್ಯಕರ್ತ, ಒಬ್ಬ ಡಿಪ್ಯೂಟೆಡ್ ಕ್ಯಾಂಡಿಡೇಟು. ಈ ದೇಶ ಆಳದ ಫ್ಯಾಮಿಲಿ, ರಾಜ್ಯ ಆಳದಂಥ ಒಬ್ಬ ಮಾಜಿ ಮುಖ್ಯಮಂತ್ರಿಗಳು ಇದು ರಾಜಕಾರಣ, ಇದು CM ಇಳಿಸೋದಕ್ಕೆ ಇದೆಲ್ಲ ಕುತಂತ್ರ, ಇದೆಲ್ಲ ಹೇಳ್ಬೇಕೇನ್ರಿ? ನನಗೆ ಸತ್ಯ ಹೇಳ್ತೀನಿ ನಿಮಗೆ, ನೀವೆಲ್ಲ ನಮ್ಮ ಹುಡುಗರಿದ್ದೀರಾ, ನೀವು ಸಹ ಇದಕ್ಕೆ ಇವೆಲ್ಲ ಶಾಂತಿಯನ್ನು ಕಾಪಾಡ್ತಕ್ಕಂಥದ್ದಕ್ಕೆ ಸಹಕಾರ ಕೊಡ್ತಾ ಇದ್ದೀರಾ, ನನಗೆ ಅರ್ಥ ಆಗುತ್ತೆ. ಸೊ ಈ ವೈಯಕ್ತಿಕವಾದ ಇದನ್ನು ಅನಿವಾರ್ಯ ಎಷ್ಟು ಮಾಡಬೇಕು ಅಷ್ಟು ಮಾಡೋದು ಎಲ್ಲರದ್ದು ಕರ್ತವ್ಯ. ಬಟ್ ಕುಮಾರಸ್ವಾಮಿಯವ್ರ ಹೇಳಿಕೆಗೆ ನಾನು ಹೇಳಿಕೆ ಕೊಡಲಿಕ್ಕೆ ನಾನು ಹೆಂಗೆ ಮಂಡ್ಯ ಜಿಲ್ಲೆ ಲೀಡರ್ಗಳಿಗೆ ರಿಯಾಕ್ಟ್ ಮಾಡಲ್ವೋ ಹಂಗೆ ಮಾಡದೇ ಇರೋದೇ ಸೂಕ್ತ ಅಂತ ನನಗನ್ನಿಸುತ್ತೆ. ಕಾಂಗ್ರೆಸ್ಸಲ್ಲಿ ಒಂದು ಟೀಮ್ ಆ್ಯಕ್ಟಿವ್ ಆಗಿದೆ ಅಂತಲ್ಲ ಸರ್? ನೋಡ್ರಿ, ಎಲ್ಲ ಈಗ ವಿಜೇಂದ್ರನ ಎಷ್ಟು ಜನ ಒಪ್ಪವ್ರೆ, ಅಶೋಕನ ಎಷ್ಟು ಜನ ಒಪ್ಪವ್ರೆ, ಬಸವರಾಜ ಬೊಮ್ಮಾಯಿನ ಎಷ್ಟು ಜನ ಒಪ್ಪವ್ರೆ, ಕುಮಾರಸ್ವಾಮಿನ BJPಯವ್ರು ಎಷ್ಟು ಜನ ಒಪ್ಪವ್ರೆ, ಒಪ್ಪಿಲ್ಲ. ಪಾದಯಾತ್ರೆಯಲ್ಲಿ ಏನಾಯಿತು? ಬೆಂಗಳೂರಿಂದ ಪಾದಯಾತ್ರೆಗೆ ಒಂದು ನಿಮಿಷ ಕೇಳಿದ್ರು. ಒಂದು ಮನೆ ಅಂದಮೇಲೆ, ಒಂದು ಪಕ್ಷ ಅಂದಮೇಲೆ, ಒಂದು ಸಂಘಟನೆ ಅಂದಮೇಲೆ ನಲ್ಲಾರು ವ್ಯತ್ಯಾಸ ಇರುತ್ತೆ. ದಯಮಾಡಿ ನಮ್ಮಲ್ಲಿ ಏನೇ ಅಲ್ಲಿ ಇಲ್ಲಿ ಯಾರೋ ಮಾತನಾಡಿದ್ರು, CM ಸಿದ್ದರಾಮಯ್ಯನವರು ಒಟ್ಟಿಗೆ ಇರ್ತಕ್ಕಂಥದ್ದು ಇನ್ನೂ ಒಂದ್ಸಲ ಎಕ್ಸಾಮಿನ್ ಮಾಡಬೇಕಾ? ಎಲ್ಲರ ಯಾವುದಾರ ವಿಚಾರದಲ್ಲಿ ಅಸಮಾಧಾನ ವ್ಯಕ್ತಪಡಿಸಿರೋದು ನೋಡಿದ್ದೀರಾ? ಕಳೆದ 6 ವರ್ಷ ಪಕ್ಷ ಕಟ್ಟಕ್ಕೆ, ಪಕ್ಷ ಅಧಿಕಾರಕ್ಕೆ ತರೋದಕ್ಕೆ, ಲೋಕಸಭಾ ಚುನಾವಣೆಗೆ, ಮುಖ್ಯಮಂತ್ರಿ ಸ್ಥಾನ ತಗೊಳ್ಳಿಕ್ಕೆ ಎಲ್ಲರ ಒಂದು ಕಡೆ ಅವರಿಬ್ಬರಲ್ಲಿ ಡಿಫರೆನ್ಸ್ ನೋಡಿದ್ದೀರಾ? ನೋಡ್ರಿ, ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೆ ನಮ್ಮ ಪಕ್ಷದಲ್ಲಿ ಅಸಮಾಧಾನ ಇಲ್ಲ. ಮುಖ್ಯಮಂತ್ರಿ ಖಾಲಿ ಇದ್ರೆ ತಾನೇ ಮುಖ್ಯಮಂತ್ರಿ ಮೇಲೆ ಫೈಟ್ ಮಾಡೋದು. ಏನು ಹೇಳ್ತಾರೆ ಕೆಲವರು, ಆ ಥರದ ಅವಕಾಶ ಬಂದರೆ ನಾನು ಇದ್ದೀನಿ ಅಂತಾರೆ. ಅದನ್ನ ತಪ್ಪು, ಅದು ಅಪರಾಧ. ಯಾಕೆ ಅದ್ರ ಬಗ್ಗೆ ನಾವು ಚರ್ಚೆ ಮಾಡೋಕ್ಕೆ ಹೋಗ್ಬೇಕಾದ್ರೆ ಅವಶ್ಯಕತೆಯೇ ಇಲ್ಲ. ಮುಖ್ಯಮಂತ್ರಿ ಖಾಲಿಯಲ್ಲೇ ಇದ್ದಾಗ ನಾನು ಒಬ್ಬ ಆಸೆ ಇದೆ ಅಂತ ಅಂದರೆ ಹೇಳ್ಕೊಳ್ಳಿ ಬಿಡಿ. ಆಸೆ ಇದ್ದರೆ ಅಪರಾಧ ನಾವು ಹೆಂಗೆ ಹೇಳೋಕ್ಕಾಗುತ್ತೆ? ಬಟ್ ಯಾವ ಕಾರಣಕ್ಕೂ ನಮ್ಮಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಸೊ ಇರ್ತಕ್ಕಂಥ BJP ಜನತಾದಳ ಇದ್ದಾರಲ್ಲ, ಅವ್ರು ಇದನ್ನು ಸೆಟ್ರೇಟ್ ಮಾಡ್ಕೊಂಡು ಹೋಗಲಿ ಬ್ರದರ್. ಮತ್ತು ಈ ನಾಗಮಂಗಲ ಅವರೆಲ್ಲರಿಗಿಂತ ನನಗೆ ಬೇಕು. ನನಗೆ ರಾಜಕೀಯ ಜನ್ಮ ಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರ ಇದು. ಈ 30 ವರ್ಷ 1994ರಿಂದ 2004 30 ವರ್ಷ ನಾನು ಸತತವಾಗಿ ಈ
ಈ ಕ್ಷೇತ್ರದ ಜನರ ಜೊತೆ ಬೆರ್ತಿದ್ದೀನಿ. ಈ ಕ್ಷೇತ್ರದ ಒಂದೊಂದು ಕಲ್ಲು ಏನಾದ್ರು ಅಭಿವೃದ್ಧಿ ಆಗಿದ್ದರೆ ಅದಕ್ಕೆ ಚೆಲುವರಾಯಸ್ವಾಮಿ ನಾಗಮಂಗಲದಲ್ಲಿ ಇಷ್ಟರೊಳಗೆ ನೋಡ್ಕೊಂಬಂದಿ ನೀವು ಯಾರಾದ್ರೂ ನಾನು 30 ವರ್ಷದಲ್ಲಿ ಮಾಡೋದು ಬಿಟ್ಟು ಉಳಿದಿರೋ ಏನಾರು ಮಾಡಿದ್ದಾರೆ. ಜನಕ್ಕೆ ಕಾರ್ಯಕ್ರಮ ಕೊಡೋದಾಗಲಿ, ಕುಡಿಯೋ ನೀರು ಕೊಡೋದಾಗಲಿ, ಆಸ್ಪತ್ರೆ ಕೊಡೋದಾಗಲಿ, ಶಿಕ್ಷಣ ವ್ಯವಸ್ಥೆ ಕೊಡೋದಾಗಲಿ, ಆಟಲು ಕೊಡೋದಾಗಲಿ, ಸೊ ಪ್ರತಿ ಒಂದು ವಿಚಾರದಲ್ಲೂ ಈ ಕ್ಷೇತ್ರದಲ್ಲಿ ನನ್ನನ್ನು ಬಿಟ್ಟು ಇವ್ರು ಏನಾರು ಮಾಡಿದ್ದೀನಿ ಅಂದರೆ ನಾನು ಅವ್ರ ಪಾದಕ್ಕೆ ಈಗಲೇ ನಮಸ್ಕಾರ ಮಾಡ್ತೀನಿ. ಅಟೆಂಡ್ ಮಾಡ್ರೂ ಈ ಕ್ಷೇತ್ರ ಜನಕ್ಕೆ ನೆಮ್ಮದಿ ಹಾಳು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡೋದೇ ಇಲ್ಲ. ಯಾರು ಪ್ರಯತ್ನ ಮಾಡಿದ್ರು ನಾನು ಸರಿಪಡಿಸ್ತೀನಿ. ನಾನು ಇವತ್ತಿಗೆ ಈ ಇನ್ಸ್ಟೆಂಟ್ ವಿಚಾರದಲ್ಲಿ ಜನತಾದಳ, ಕಾಂಗ್ರೆಸ್ಸು, BJP ಯಾವುದೇ ಮುಸ್ಲಿಮ್ಸು ಅಥವಾ ಹಿಂದೂ ನೋಡಲ್ಲ. ಇದನ್ನು ಸರಿಪಡಿಸಿದ ನಂತರ ರಾಜಕಾರಣ ಮಾಡೋಣ ನೋಡೋಣ.